ಸ್ಪೆಸಿಫೈ ಮಾಡಿ ಹೇಳಲೇಬೇಕಾಗಿರುವಂತ ಪರಿಸ್ಥಿತಿ ಇದೆ. ಕಾರಣ ಏನು ಅಂದ್ರೆ ತುಂಬಾ ಜನ ಕೇಳಿದೆ ಆಮನೇತ್ರ ನಿರಾಮನೇತ್ರವನ್ನ ಹೇಗೆ ಹೇಳ್ತೀರಾ, ಅದು ಚಿಕಿತ್ಸಾ ಏನು ಅಂತ ಕೇಳಿದೆ. ಬಟ್ ತುಂಬಾ ಇದರಲ್ಲಿ ಅಂದ್ರೆ ತುಂಬಾ ಕಾಲೇಜ್ ಅವರು ಹೇಳೋದು ಇಲ್ಲ ನಮ್ಗೆ ಹೇಳಿಲ್ಲ ಅಂತ ಹೇಳೋದು. ಅದಕ್ಕೋಸ್ಕರ ಶ್ಲೋಕ ನಂಬರ್ 3ರ ಟೀಕವನ್ನು ನೋಡೋದಾದ್ರೆ ತಂತರಾಂತರೆ ಅಂತ ಒಂದು ಭಾಗವನ್ನ ವಿದೇಹ ಅಪಿಗಿಂತ ಮೇಲ್ಗಡೆ ತಂತರಾಂತರೆ ಅಂತ ಹೇಳ್ತಾರೆ. 7ನೇ ಲೈನಲ್ಲಿ ಅಥಚ ತಂತ್ರಾಂತರೆ ಅಂತ ಇದೆ. ತಥಚ ತಂತ್ರಾಂತರೆ ಸ್ವೇದ ದೋಷ ಅಂದ್ರೆ ಸ್ವೇದ ತಲೇಪ ತಿಕ್ತಾನ್ನ ಧೂಮ ದಿನಶ್ಚತುಷ್ಟಯಂ ಲಂಘನಂ ಚ ಅಕ್ಷಿರೋಗಾಣಾಂ ಪಾಚನಾನಿ ಷಟ್. ಅಂಡರ್ಲೈನ್ ಮಗ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಜ್ವರದಲ್ಲೂ ಇದನ್ನೇ ನೀವು ನೋಡಿದ್ರಿ, ಪಾಚನಾನಾಂ ಮಲಾನಾಂಶ. ಅದಕ್ಕೆ ಪ್ರಥಮವಾಗಿ ಲಂಘನಾದಿ ಅಂದ್ರೆ ಷಟ್ ಪಾಚನ ಉಪಾಯಗಳನ್ನ ನೇತ್ರದಲ್ಲೂ ಹೇಳಿ. ಬಿಫೋರ್ ಫಾಲೋಯಿಂಗ್ ಆಲ್ ದಿ ಚಿಕಿತ್ಸಾ ಯು ಹ್ಯಾವ್ ಟು ಫಾಲೋ ದೀಸ್ ಥಿಂಗ್ಸ್. ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಸ್ವೇದನ ಪ್ರಲೇಪ ತಿಕ್ತಾನ್ನ ಧೂಮ ದಿನಚತುಷ್ಟಯದಲ್ಲಿ ಲಂಘನವನ್ನ ಕೊಟ್ಟು ಮತ್ತೆ ಆಮ ಪಾಚನವನ್ನ ನೋಡ್ಕೊಂಡು ನೀವು ಇಂಡಿವಿಜುವಲ್ ಚಿಕಿತ್ಸವನ್ನ ಪ್ರಾರಂಭ ಮಾಡಬೇಕು. ಇದನ್ನೇ ಷಡ್ ಪಾಚನೋಪಾಯ ಅಂತ ಕರೀತಾರೆ. ಇದೇ ಆಮನೇತ್ರ ಚಿಕಿತ್ಸಾ. ಆಮನೇತ್ರ ಮತ್ತೆ ನಿರಾಮನೇತ್ರ ಚಿಕಿತ್ಸಾ ಅಂತ ಯಾವುದೋ ಒಂದು ಪೇಪರ್ ಅಲ್ಲಿ ನೋಡ್ದಂಗಿತ್ತು. ಅದರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು. ಆಮನೇತ್ರ ಚಿಕಿತ್ಸಕ್ಕೆ ಈ 6 ಉಪಾಯಗಳನ್ನ ಬರಿಬೇಕು. ಕೊನೆಗೆ ನೆಕ್ಸ್ಟ್ ವಿದೇಹ ಬೇರೆ ಬೇರೆ ಉಪಾಯಗಳನ್ನ ಹೇಳ್ತಾನೆ, ಅಷ್ಟೆಲ್ಲ ಬೇಡ, ಇಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ 6 ಉಪಾಯಗಳು: ಸ್ವೇದನ, ಪ್ರಲೇಪ, ತಿಕ್ತ ಅನ್ನ. ಯಾಕೆ ತಿಕ್ತ ಅನ್ನ ಅಂದ್ರೆ ತಿಕ್ತರಸ ಅಗ್ನಿ ಮಹಾಭೂತ ಗುಣದಲ್ಲಿ ಇಲ್ಲದೇ ಇದ್ರು ಅದು ವಾಯುವಿನ ಮತ್ತು ಅಗ್ನಿಯ ಗುಣ ಎರಡು ಆಲ್ಮೋಸ್ಟ್ ಸಿಮಿಲರ್ ಆಗಿರೋ ಕಾರಣ ನಾನು ಜ್ವರ ಮಾಡೋದಿಗೆ ಜ್ವರ ಕ್ಲೀನಿಕ್ ಅಂದ್ರೆ ಸುಮ್ಮನೆ ಎಕ್ಸಾಮ್ ಅಲ್ಲದೆ ಬೇರೆ ಕ್ಲಾಸಸ್ ಗಳಲ್ಲಿ ಜ್ವರ ಮಾಡೋದಿಗೆ ಇದನ್ನ ಹೇಳ್ತೀನಿ ನಾನು. ಅಂದ್ರೆ ತಿಕ್ತರಸ ಅನ್ನುವಂಥದ್ದು ವಾಯು ಮಹಾಭೂತ ಪ್ರಧಾನವಾಗಿದ್ದು ವಾಯುಗೂ ಮತ್ತು ಅಗ್ನಿಗೂ ಸಮಗುಣ ಇರೋದರಿಂದ, ಆಯ್ತಾ, ಅದು ತಿಕ್ತರಸ ಅಂದ್ರೆ ಅಗ್ನಿದೀಪನ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಸ್ಕ್ರೀನ್ ಇರ್ಲಿ ಕಣ, ತೆಗಿಬೇಡ ಅಮೋಘ್. ಒಂದೇ ನಿಮಿಷ ಹಾಕ್ತೀನಿ, ಒಂದೇ ನಿಮಿಷ. ಆಯ್ತಾ, ಇದಿಷ್ಟನ್ನ ನೀವು ನೋಡ್ಬೇಕಾಗತ್ತೆ. ಇದನ್ನ ಷಡ್ವಿಧ ಪಚನ ಉಪಾಯ ಅಂತ ಕರೀತಾರೆ. ಇದೇ ನಿರಾಮ ನೇತ್ರಕ್ಕೆ ಬರಕ್ಕೆ ಮುಖ್ಯ ಕಾರಣ. ಸಾಮನೇತ್ರದಿಂದ ನಿರಾಮ ನೇತ್ರಕ್ಕೆ ಬರಕ್ಕೆ ಕಾರಣ ಯಾವುದು ಅಂದ್ರೆ ಈ 6. ಈ 6ಅನ್ನೇ ಬರಿಬೇಕು ನಿಮ್ಗೆ ಎಕ್ಸಾಮ್ ಅಲ್ಲಿ. ಈ 6ಅನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಒಂದೊಂದದ್ದು ಚಿಕಿತ್ಸೆಯನ್ನ ಹೇಳ್ತಾ ಇದ್ದಾರೆ. ಆಯ್ತಾ, ಇವಾಗ ಇಂಡಿವಿಜುವಲ್ ಚಿಕಿತ್ಸೆಯನ್ನ ನೋಡ್ಕೊಂಡು ಹೋಗೋಣ. ಶ್ಲೋಕ ನಂಬರ್ 3 ಮತ್ತೆ 4. ಅದರಲ್ಲಿ ಪುರಾಣ ಸರ್ಪಿಸಿದ್ದ ಅಭಿಷಂದಾದಿಮಂತ ಪೀಡಿತನಿಗೆ ಸ್ವೇರಯುಕ್ತ ಶಿರೋಮೋಕ್ಷಣ ಯೋಜಯೇತ್ ಅಂತ ಹೇಳ್ತಾನೆ. ನಾನು ಇಂಡಿವಿಜುವಲ್ ಶ್ಲೋಕ ತಗೊಂತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸ್ಕ್ರೀನ್ ಇಲ್ಲಿ ಅಂತ ಹೇಳ್ತಿರೋದು. ನಾವು ಫಸ್ಟ್ ಸ್ನೇಹನ ಮಾಡಬೇಕು. ಶಿರಾಮೋಕ್ಷಣ ಮತ್ತೆ ಸ್ನೇಹ ವಿರೇಚನವನ್ನ ಮಾಡಬೇಕು. ವಿರೇಚನ ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇರಲಿ. ಯಾವುದೇ ನೇತ್ರ ವ್ಯಾಧಿ ಆಗಲಿ ವಿರೇಚನ ಇಂಪಾರ್ಟೆಂಟ್. ಯಾಕೆ ಅದು ಪಿತ್ತ ಸ್ಥಾನ. ಚಕ್ಷು ತೇಜೋಮಯಂ ತಸ್ಯ. ಆಯ್ತಾ, ಅಂದ್ರೆ ಶಿರಾಮೋಕ್ಷಣ ಮತ್ತೆ ಇದು ಸ್ನೇಹ ವಿರೇಚನ ತುಂಬಾ ಇಂಪಾರ್ಟೆಂಟ್. ಶಿರಾವ್ಯದ 3 ಕಡೆ ಮಾಡ್ಬೋದು ಊರ್ಧ್ವಾಂಗದಲ್ಲಿ. ಒಂದು ಅಪಾಂಗ, ಮತ್ತೊಂದು ಶಂಕ, ಮತ್ತೆ ಲಲಾಟ ಪ್ರದೇಶದಲ್ಲಿ. ಏರಿಯಾಸ್ ತುಂಬಾ ಇಂಪಾರ್ಟೆಂಟ್. ಅಪಾಂಗ, ಲಲಾಟ, ಶಂಕ, ಇವು 3 ಕಡೆ ಮಾತ್ರ ಮಾಡಕ್ ಸಾಧ್ಯ ಶಿರಾಮೋಕ್ಷಣ. ಆಯ್ತಾ, ಇದನ್ನ ಬರಿಬೇಕು. ಆಯ್ತಾ, ಸೊ ಸ್ನೇಹಯುಕ್ತ ವಿರೇಚನ ಮತ್ತೆ ಶಿರಾಮೋಕ್ಷಣ ಮಾಡ್ತೀರಾ. ನೆಕ್ಸ್ಟ್ ತರ್ಪಣ, ಪುಟಪಾಠ, ಧೂಮ, ಅಷ್ಟೋತ್ತನ ಎಲ್ಲ ಮಾಮೂಲಿ ಬರೀತೀರಾ. ನಾನು ಯಾವ್ದಾವ್ದರಿಂದ ಮಾಡ್ಬೇಕು ಅಂತ ಹೇಳ್ತೀನಿ ಹೊರತು ಮಿಕ್ಕಿದೆಲ್ಲ ನೀವು ಕ್ರಿಯಾಕಲ್ಪದಲ್ಲಿ ಏನು ಓದಿದ್ರೆ ಅದನ್ನ ಬರೆಯಬೇಕು. ನಾನು ಯಾವ್ದೆಲ್ಲ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ.
ಸ್ನೇಹನ ಪುರಾಣ ಸರ್ಪಿಯಿಂದ ಮಾಡಬೇಕು. ಪುರಾಣ ಸರ್ಪಿ ಅಂದ್ರೆ ಎಲ್ಲರಿಗೂ ಗೊತ್ತು. ಕೆಲವ್ರದ್ದು ಭಿನ್ನಾಭಿಪ್ರಾಯಗಳು ಇದೆ. 10 ವರ್ಷ 100 ವರ್ಷ ಆ ತರ ಹೇಳೋರು ಇದ್ದಾರೆ. ಕೊಂಬ ಸರ್ಪಿನ 100 ವರ್ಷ ಅಂತ ಹೇಳೋರು ಇದ್ದಾರೆ. ಅದರಿಂದ ಪುರಾಣ ಸರ್ಪಿ ಇಂದ ಫಸ್ಟ್ ಸ್ನೇಹನ ಮಾಡಬೇಕು. ಸ್ವೇದನ ಸಾಲ್ವಣ ಉಪನಾಹ ಮತ್ತೆ ವೇಷಾವಾರದಲ್ಲಿ ಮಾಡಬೇಕು. ನೆಕ್ಸ್ಟ್ ಉಪರಿಭಕ್ತಿಕ ಸ್ನೇಹಪಾನ ಇಂಪಾರ್ಟೆಂಟ್. ಇಲ್ಲಿ ಎರಡರಲ್ಲಿ ಯು ಹ್ಯಾವ್ ಟು ಡು. ಒಂದು ತ್ರಿಫಲ ಮತ್ತೆ ಪುರಾಣ ಘೃತ. ತರ್ಪಣ ಕರ್ಕಟ ಶೃಂಗಿ ದ್ರವ್ಯದಿಂದ ಮಾಡಬೇಕಾಗಿರುವಂಥದ್ದು. ಕರ್ಕಟ ಶೃಂಗಿ ಸಿದ್ಧ ವಾತಾಹಾರ ದ್ರವ್ಯದಲ್ಲಿ ನೀವು ತರ್ಪಣವನ್ನು ಮಾಡಬೇಕು. ಸ್ನೈಹಿಕ ಪುಟಪಾಕ ಮತ್ತೆ ಧೂಮಪಾನವನ್ನ ಮಾಡಿಸ್ಬೇಕು. ನಸ್ಯ ಮಧುರೌಷಧಿ ಸಿದ್ಧ. ಮಧುರೌಷಧಿ ಅಂದ್ರೆ ಕಾಕೋಲ್ಯಾದಿಗಳ ಸಿದ್ಧ ದ್ರವ್ಯದಿಂದ ಮತ್ತೆ ಅದರ ತೈಲದಿಂದ ಮಾಡಬೇಕು. ಸ್ನೇಹ ಪರಿಷೇಕ ಆಶ್ಚೋದನ ಯಷ್ಟಿ ಮಧು ಮತ್ತೆ ಪಿಪ್ಪಲಿಯಿಂದ ಮಾಡುವಂಥದ್ದು. ಕ್ಷೀರ ಸಾಧಿತ ಯಷ್ಟಿ ಮಧು ಮತ್ತೆ ಪಿಪ್ಪಲಿಯಿಂದ ಮಾಡಬೇಕು. ಫಸ್ಟು ನೀವು ಯಾವುದೇ ಒಂದು ಏನದು ಸರ್ವಾಕ್ಷಿಗತ ರೋಗ ಕೊಟ್ರೆ ಅದರ ಲಕ್ಷಣ ಬರಿತೀರಾ. ಸಪೋಸ್ ಈಗ ಅಭಿಷಂಡನೆ ವಾತಜ ಅಭಿಷಂಡ ಡಿಸ್ಕಸ್ ವಾತಜ ಅಭಿಷಂಡ ಅಲಾಂಗ್ ವಿತ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಅಂತ ಏನಾದ್ರು ಕೇಳಿದ್ರೆ ನೀವು ಫಸ್ಟ್ ಬರೀಬೇಕಾಗಿರೋದು ನಿಷ್ಠೋರನ ಸ್ತಂಭನ ರೋಮಾಚ ಸಂಘರ್ಷ ಭಾರಷ ಶಿರೋಭಿತಾಪ ವಿಶಿಷ್ಟ ಭಾವಾಶಿಷಾಶದಾಕ ವಾತಾಭಿಮನ್ಯೇನೇ ಭವಂತಿ. ಅದಾದ ಸ್ವೇರ ಪ್ರಲಯ ಪತಿಕ್ತಾನ್ನ ಧೂಮದಿನ ಚತುಷ್ಟಯಂ ಲಂಘನಾಂಶ ಅಕ್ಷಿರೋಗಾಣ ನಾಮಾನಾಂ ಪಾಚನಾಂಶ. ಇದಿಷ್ಟು ಬರೀಬೇಕು. ಅದಾದ್ಮೇಲೆ ಈಗ ಹೇಳಿದ್ದು ಸ್ನೇಹನ ಅಂದ್ರೆ ಸ್ನೇಹ ವಿರೇಚನವನ್ನ ಮಾಡಬೇಕು. ಮತ್ತೆ ಶಿರಾಮೋಕ್ಷಣ ಪ್ರಥಮ ಲೈನ್ ಆಫ್ ಟ್ರೀಟ್ಮೆಂಟ್ ಮತ್ತೆ ನೀವು ಕ್ರಿಯಾಕಲ್ಪಗಳನ್ನ ಬರೀತೀರಾ. ಸ್ನೇಹನ ಪುರಾಣ ಸರ್ಪಿಯಲ್ಲಿ ಕೊಡಬೇಕು. ಸ್ವೇದನ ಸಾಲ್ವಣ ಉಪನಾಹ. ಉಪರಿಭಕ್ತಿಕ ಸ್ನೇಹಪಾನವನ್ನ ಕೊಡ್ತೀರಾ ತ್ರಿಫಲ ಮತ್ತೆ ಪುರಾಣ ಘೃತದಲ್ಲಿ. ತರ್ಪಣ ಯು ಶುಡ್ ಗೋ ವಿತ್ ಕರ್ಕಟ ಶೃಂಗಿ ಸಿದ್ಧ. ಆಮೇಲೆ ಸ್ನೇಹನ ಪುಟಪಾಕ ಮತ್ತೆ ಸ್ನೇಹನ ಧೂಮಪಾನವನ್ನ ಕೊಡಬೇಕು. ಸ್ನೈಹಿಕ ಧೂಮಪಾನ. ನಸ್ಯ ಕಾಕೋಲ್ಯಾದಿಗಣ ಸಿದ್ಧ ನಸ್ಯವನ್ನ ಕೊಡಬೇಕು. ಸ್ನಿಗ್ಧ ಪರಿಷೇಕವನ್ನ ಮಾಡ್ತೀರಾ. ಆಶ್ಚೋದನ ಸೈಂಧವ ಮತ್ತೆ ಯಷ್ಟಿ ಮಧು ಪಿಪ್ಪಲಿಗಳನ್ನ ಯೂಸ್ ಮಾಡಿ ಕೊಡ್ತೀರಾ. ಈ ಟ್ರೀಟ್ಮೆಂಟ್ ನೀವು ವಾತಜ ಅಭಿಷಂಡ ವಾತದ ಅಧಿಮಂತ ಅನ್ಯತೋ ವಾತ ವಿಪರ್ಯಯ ಶುಷ್ಕಾಕ್ಷಿಪಾಕದಲ್ಲಿ ಕೊಡಬಹುದು. 5 ಎಲ್ಲೆಲ್ಲಿ ವಾಯು ಇದೋ ಅಲ್ಲೆಲ್ಲ ವಾತಜಾದಿಮಂತ ವಾತಜಾಭಿಷಂಡ ಅನ್ಯತೋ ವಾತ ವಿಪರ್ಯಯ ಶುಷ್ಕಾಕ್ಷಿಪಾಕ. ಇಂಡಿವಿಜುವಲ್ ಚಿಕಿತ್ಸೆ ಇದೆ ಅದಕ್ಕೆ. ನೀವು ಏನು ಅಂದ್ರೆ ಅನ್ಯತೋ ವಾತ ಪರ್ಯಾಯದಲ್ಲಿ 18 ಮತ್ತೆ 20ನೇ ಶ್ಲೋಕ ತೆಗೆದ್ರೆ ನಿಮಗೆ 5 ಸರ್ಪಿಗಳನ್ನ ಹೇಳೇನೆ. ಅಂದ್ರೆ 5 ಇಂಗ್ರೀಡಿಯಂಟ್ ಹೇಳೇನೆ. ಅದಕ್ಕೆ ಘೃತವನ್ನ ಆಡ್ ಮಾಡ್ಕೊಂಡು ಹೋಗ್ಬೇಕು. ಪೂರ್ವಭಕ್ತಿಕ ಘೃತ ಮತ್ತೆ ಕರ್ಕಟ ಶೃಂಗ್ಯಾದಿಘೃತ ಪತ್ತೂರಾದಿಘೃತ ಮೇಷ ಶೃಂಗ್ಯಾದಿಘೃತ ಮತ್ತೆ ವೃಕ್ಷಧನ್ಯಾದಿಘೃತ. ಪೂರ್ವಭಕ್ತಿಕ ಘೃತ ಕರ್ಕಟ ಶೃಂಗ್ಯಾದಿಘೃತ ಪತ್ತೂರಾದಿಘೃತ ಮೇಷ ಶೃಂಗಾದಿಘೃತ ಮತ್ತೆ ವೃಕ್ಷಾದ್ಯಘೃತ. ಇದಿಷ್ಟು ವೃಕ್ಷಧನ್ಯಾದಿಘೃತ. ಇದಿಷ್ಟು ಅನ್ಯತೋ ವಾತ ಮತ್ತು ವಾತ ಪರ್ಯಾಯದಲ್ಲಿ ಕೊಡುವಂಥದ್ದು. ಶುಷ್ಕಾಕ್ಷಿಪಾಕಕ್ಕೆ ಬರ್ತೀನಿ ಮತ್ತೆ. ಯಾಕಂದ್ರೆ ಎಲ್ಲ ವಾಯುವರು ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪಿತ್ತಕ್ಕೆ ಬರ್ಬೋದು. ನೆಕ್ಸ್ಟ್ ಕಫಕ್ಕೆ ಬರ್ಬೋದು. ಮೊದಲ ಸತಿ ಅನ್ಯತೋ ವಾತ ಪರ್ಯಾಯದೊಳಗಾದ ಕರ್ಕಟ ಶೃಂಗಾದಿ ಪತ್ತೂರಾದಿ ಮೇಷ ಶೃಂಗಾದಿ ಪೂರ್ವಭಕ್ತಿಕ ಮತ್ತೆ ವೃಕ್ಷಧನ್ಯಾದಿ. ಆಯ್ತಾ? ಇದಿಷ್ಟು. ನೆಕ್ಸ್ಟ್ ಬರೋದು ಶುಷ್ಕಾಕ್ಷಿಪಾಕ. ಇದು ಅಷ್ಟೇ ಕೂಡ ವಾಯು. ಆಯ್ತಾ? ಶುಷ್ಕಾಕ್ಷಿಪಾಕೋಪಹತಂತ ದಕ್ಷಿ. ಆಯ್ತಾ? ಆ ಲಕ್ಷಣ ಆ ಶ್ಲೋಕವನ್ನ ಬರೆದು ಅಂಜನ ಕೊಡಬೇಕಾಗಿರುವಂಥದ್ದು ವಾತಾಹಾರ ಸಿದ್ಧ ಅಂಜನ. ದಟ್ ಈಸ್ ಧಾರು ಶುಂಠಿ ಮಾತುಲುಂಗ ರಸ ಮತ್ತೆ ಸ್ತನೋದಕ ಮತ್ತೆ ಸೈಂಧವವನ್ನ ಸೇರಿಸಿ ಕೊಡುವಂಥದ್ದು. ಪಾನ ಮತ್ತೆ ತರ್ಪಣಕ್ಕೆ ಸರ್ಪಿಯನ್ನ ಕೊಡುವಂಥದ್ದು. ನಸ್ಯ ಅಣುತೈಲ ನಸ್ಯ ಮತ್ತೆ ಜೀವಂತ್ಯಾದಿಗೃತ ನಸ್ಯವನ್ನು ಕೊಡುವಂಥದ್ದು. ಅಣುತೈಲ ಜ್ಞಾಪಕ. ಅಣುತೈಲ ವೇರೆವರ್ ಯು ಸಿ ರಕ್ತ ಅಂಡ್ ವಾತ ಇನ್ವಾಲ್ವ್ಮೆಂಟ್ ಇನ್ ದಿ ಸಂಪ್ರಾಪ್ತಿ ಆಫ್ ನೇತ್ರ, ಯು ಕ್ಯಾನ್ ಗೋ ವಿತ್ ಅಣುತೈಲ. ಆಯ್ತಾ? ವೇರೆವರ್ ಯು ವಿಲ್ ಸಿ ರಕ್ತ ಅಂಡ್ ವಾತ ಇನ್ವಾಲ್ವ್ಮೆಂಟ್ ಪ್ರಿಸ್ಕ್ರೈಬ್ ಅಣುತೈಲ. ರೆಫರೆನ್ಸ್ ನಿಮಗೆ ದೃಷ್ಟಿಗತ ಚಿಕಿತ್ಸಾದಲ್ಲಿ ಸಿಗತ್ತೆ. ದೃಷ್ಟಿಗತ ರೋಗ ಪ್ರತಿಷೇಧಾಧ್ಯಾಯದಲ್ಲಿ ಹೇಳುವಂಥದ್ದು. ಆಯ್ತಾ? ಇವಾಗ ಏನು ಬೇಡ ಸದ್ಯಕ್ಕೆ.
ನೋಡಿ ಇಲ್ಲೇ ಇದೆ ನಿಮಗೆ ಸಕ್ಷೀರ ಕರ್ಕಟ ಶೃಂಗಿ ಮತ್ತೆ ಪತ್ತೂರಾದಿ ಎಲ್ಲ ಹೇಳಿರುವಂಥದ್ದು. ಆ ರೆಫರೆನ್ಸ್ ಅನ್ನ ಅನ್ಯಥಾಘಾತ ಮತ್ತೆ ವಾತ ಪರ್ಯಾಯದಲ್ಲಿ ಬರಿಬೇಕು. ಶುಷ್ಕಾಕ್ಷಿಪಾಕದಲ್ಲಿ ಸೈಂಧವ, ದಾರು, ಶುಂಠಿ, ಮಾತುಲುಂಗ ರಸ ಮತ್ತೆ ಸ್ತನೋದಕವನ್ನ ಮಾಡಬೇಕು. ಪಾನ ಮತ್ತೆ ತರ್ಪಣಕ್ಕೆ ಸರ್ಪಿಯನ್ನ ಕೊಡಬೇಕು. ನಸ್ಯ ಅಣುತೈಲ ನಸ್ಯ ಮತ್ತೆ ಜೀವಂತ್ಯಾದಿ ಕೃತವನ್ನ ಕೊಡಬೇಕು. ಪರಿಷೇಕ ದಾರು ಹರಿದ್ರ ಮತ್ತೆ ಸೈಂಧವದಿಂದ ಮಾಡಬೇಕು. ಮತ್ತೆ ಅಂಜನ ಪ್ರಯೋಗ ಹೇಳ್ಯಾರ, ಅಂದ್ರೆ ಕೂದಲಿನ ಮಸಿಯನ್ನ ಘೃತದಲ್ಲಿ ಇಟ್ಟು ಅದನ್ನ ಐರನ್ ವೆಸಲ್ ಅಲ್ಲಿ ಇಟ್ಟು ಸ್ಟೋರ್ ಮಾಡಿ ಅದನ್ನ ತೆಗೆದು ಅದನ್ನ ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ. ಇದಿಷ್ಟು 5 ಡಿಸೀಸು: ವಾತಜಾಭಿಷಂಡ, ವಾತಜಾದಿಮಂತ, ಅನ್ಯತೋ ವಾತ, ವಾತ ಪರ್ಯಾಯ, ಶುಷ್ಕಾಕ್ಷಿಪಾಕ. 17 5 ಆಯ್ತು. ನೆಕ್ಸ್ಟ್ ಪಿತ್ತಜಕ್ಕೆ ಬರೋಣ. ಪಿತ್ತಜ ಮೇಲ್ಗಡೆ ಹೋಗು. ವಾತ ನೆಕ್ಸ್ಟ್ ಪಿತ್ತದ ಕಂಡೀಷನ್ ಅನ್ನ ಹೇಳಿ. ಧ್ಯಾನ್ ಶ್ಲೋಕ ನಂಬರ್ ಏನು? ಪಿತ್ತಜ 8 ಧ್ಯಾನ್ ಎಷ್ಟು 11 ಪಿತ್ತದ್ದು ನೆಕ್ಸ್ಟ್ ಚಾಪ್ಟರ್ 3ನೇ ಶ್ಲೋಕ. ನೆಕ್ಸ್ಟ್ ಚಾಪ್ಟರ್ 3ನೇ ಶ್ಲೋಕ. ಓಕೆ. ಪಿತ್ತಜ ಅಭಿಷಂಡ ಅದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ರಕ್ತಸ್ರಾವಂ ಸಂಸನ ಚಾಪಿ ಕಾರ್ಯಂ. 2 ಲೈನ್ ಆಫ್ ಸ್ಟೇಟ್ಮೆಂಟ್ ಮೈನ್ ಆಗಿ. ಫಸ್ಟ್ ರಕ್ತಸ್ರಾವ ಶಿರಾಮೋಕ್ಷಣ, ನೆಕ್ಸ್ಟ್ ಸಂಸನ ಲೈನ್ ಆಫ್ ಸ್ಟೇಟ್ಮೆಂಟ್. ಸಂಸನ ಯಾಕೆ ನೋಡಿ ಎಷ್ಟು ನೀಟಾಗಿದೆ. ಜ್ವರ ಚಿಕಿತ್ಸಾ ಸೂತ್ರ ಮತ್ತೆ ಓದಿದ್ರೆ ಜ್ಞಾಪಕ ಆಗುತ್ತೆ. ಕಪಂಬ ಕಪಪಿತ್ತಂಬ ಪಿತ್ತಾಶಂಗತಂ ಹರೇತ್ ಸಂಸನಂ. ಅದಕ್ಕೆ ಜ್ವರಕ್ಕೆ ಅಷ್ಟು ಅಗ್ರಗಣ್ಯ. ಯಾಕೆ ಜ್ವರ ಅಂದ್ರೆ ಇದಕ್ಕೆ ಆಯ್ತಾ. ಪಿತ್ತ ಸಂಡ ಪೈತ್ತಿಕೇಕ ಅಧಿಮಂತೆಯೇ ರಕ್ತಸ್ರಾವಂ ಸಂಸನಾಶ್ಚಾಪಿ ಕಾರ್ಯಂ. ಸಂಸನವನ್ನ ಮಾಡಬೇಕು. ಸಂಸನ ಆಕ್ಚುಲಿ ಕೃತಮಾಲದಲ್ಲೇ ಮಾಡಬೇಕು ಆಯ್ತಾ. ಬಟ್ ಇಲ್ಲಿ ಹೇಳಿರುವಂತದ್ದು ತ್ರಿಫಲ ಕಷಾಯ ಮತ್ತೆ ಕಾಶ್ಮೀರ್ಯ ಕಷಾಯ ಮತ್ತೆ ತ್ರಿವೃತ್ ಮತ್ತೆ ಶರ್ಕರ ಸಾಧಿತದಲ್ಲಿ ಮಾಡಬಹುದು. ಒಂದು ಶರ್ಕರ ಸಾಧಿತ ತ್ರಿವೃತ್ ಮತ್ತೆ ತ್ರಿಫಲ ಕಷಾಯ ಮತ್ತೆ ಕಾಶ್ಮೀರ್ಯ ಕಷಾಯದಿಂದ ಸಂಸನ ಮಾಡಬಹುದು. ಇದು ಗೊತ್ತಿರಬೇಕು. ತರ್ಪಣ ಮತ್ತೆ ಪರಿಷೇಕ ಗೂಂಡ್ರಾದಿ ಕ್ಷೀರಪಾಕದಲ್ಲಿ ಮಾಡಬೇಕು. ಗೌಂಡ್ರಾದಿ ಕ್ಷೀರಪಾಕ ಆಯ್ತಾ. ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್. ಪಿಜಿಲು ಕೇಳ್ತಾರೆ ಗೌಂಡ್ರಾದಿ ಕ್ಷೀರಪಾಕ ಎಲ್ಲಿ ಹೇಳ್ಯಾರ? ಪಿತ್ತಜಾದಿ ಮತ್ತೆ ಅಭಿಷಂಡದಲ್ಲಿ ಹೇಳ್ಯಾರ ಆಯ್ತಾ. ತರ್ಪಣ ಮತ್ತೆ ಪರಿಷೇಕ ಗೌಂಡ್ರಾದಿ ಕ್ಷೀರಪಾಕದಲ್ಲಿ ಮಾಡ್ತೀರಾ. ನಸ್ಯ ಕ್ಷೀರ ಸರ್ಪಿಯಿಂದ ಮಾಡ್ತೀರಾ. ಅಂಜನ ಶಲ್ಲಕ್ಕಿ ಶರ್ಕರ ಮತ್ತೆ ಕ್ಷೌದ್ರ. ಒಂದೊಂದೇ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ ಸಾಕು. 4-5 ಹೇಳಿ ಇದ್ದಿದ್ದು ಕನ್ಫ್ಯೂಸ್ ಮಾಡಿಸಿ ಎಲ್ಲ ಬೇಡ. ಅಂಜನ ಶಲ್ಲಕ್ಕಿ ಶರ್ಕರ ಕ್ಷೌದ್ರ. ನೀವೇ ಬೇರೆ ಏನಾದ್ರು ಓದಿದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗ ಆಯ್ತಾ. ಶಲ್ಲಕ್ಕಿ ಕ್ಷೌದ್ರ ಶರ್ಕರ. ಇನ್ನೊಂದಿಲ್ಲ ಸಮುದ್ರಪೇನ ಸ್ತನಕ್ಷೀರ ಮತ್ತೆ ಮಧು ಅಂತ ಯಾವ್ದಾದ್ರು ಒಂದೇ ಹಾಕ್ಬೇಕು. ನೆಕ್ಸ್ಟ್ ಪುಟಪಾಕ. ಸವ್ರಣ ಶುಕ್ರದಲ್ಲಿ ಏನು ಪುಟಪಾಕ ಚಿಕಿತ್ಸೆಯನ್ನ ಹೇಳಿದ್ವಿ ರಕ್ತಜ ಅಧಿಮಂತ ಪ್ರತಿಷೇಧಾಧ್ಯಾಯದಲ್ಲಿ, ರಕ್ತ ಅಭಿಷಂಡ ಪ್ರತಿಷೇಧಾಧ್ಯಾಯದಲ್ಲಿ ಸವ್ರಣ ಶುಕ್ಲದ ಚಿಕಿತ್ಸೆ ಬರುತ್ತೆ ನಿಮಗೆ. ಅಲ್ಲಿ ನಿಮಗೆ ಪುಟಪಾಕವನ್ನ ಹೇಳ್ಯಾನ. ಸವ್ರಣ ಶುಕ್ಲದಲ್ಲಿ ಯಾವ ಪುಟಪಾಕವನ್ನ ಕೊಡಬೇಕು ಅಂತ. ಆ ಪುಟಪಾಕ ಪ್ರಯೋಗವನ್ನ ಪಿತ್ತಜ ಅಧಿಮಂತ ಅಭಿಷಂಡದಲ್ಲಿ ಮಾಡಬೇಕು. ನೆಕ್ಸ್ಟ್ ಪ್ರಲೇಪ ಏಲ ಯೂಷ ಧಾರು ಹರಿದ್ರ ದಲ್ಲಿ ಕೊಡ್ಬೇಕು. ಪ್ರಲೇಪ ಮತ್ತೆ ವಿಡಾಲಕ 2 ಹಂಗೆ. ಆಷ್ಟೋತನ ಯಷ್ಟಿ ಮಧು ಲೋದ್ರ ದ್ರಾಕ್ಷ. ಜ್ಞಾಪಕಡ್ಕಳಿ 2 ಡ್ರಗ್ ಜ್ಞಾಪಕಡ್ಕಳಿ. ಶಲ್ಲಕ್ಕಿ ದ್ರಾಕ್ಷ. ಪಿತ್ತ ಎಲ್ಲಿ ಸಿಕ್ಕದ್ರು ಅದು ನೋಡಿ. ಶಲ್ಲಕ್ಕಿ ದ್ರಾಕ್ಷ. ವಾತದಲ್ಲಿ ಕಂಠಕಾರಿ, ಕಫದಲ್ಲಿ ಬೃಹತಿ ಆಯ್ತಾ. 2 ಡ್ರಗ್ ಜ್ಞಾಪಕಡ್ಕೊಬೇಕು. ಆ 2 ಡ್ರಗ್ನೇ ಇಳಿಸೋದೇ ಆಯ್ತು. ವಾತದಲ್ಲಿ ಕಾಕೋಲ್ಯಾದಿ ಮತ್ತೆ ಕಂಠಕಾರಿ ಜ್ಞಾಪಕಡ್ಕೊಳ್ಳಿ. ಪಿತ್ತದಲ್ಲಿ ಯಷ್ಟಿ ಮಧು ದ್ರಾಕ್ಷ 2ನ್ನ ಜ್ಞಾಪಕಡ್ಕೊಳ್ಳಿ. ನೆಕ್ಸ್ಟ್ ಇದು ಯಾವ್ದ್ಯಾವ್ದ್ರಲ್ಲಿ ಕೊಡ್ಬೋದು ಅಂದ್ರೆ ಪಿತ್ತಜ ಅಭಿಷಂಡ,
ಪಿತ್ತಜಾದಿ ಮಂತ ಆಮ್ಲ ದೂಷಿತ ಶುಕ್ತಿಕ ವ್ಯಾಧಿ ಇದೆ, ಪಿತ್ತವಾತದಿಂದ ಆಗುವಂಥದ್ದು. ಧೂಮದರ್ಶಿ ಆಲ್ರೆಡಿ ಆಗೋಗಿದೆ, ಅಂದ್ರೆ ಷಡ್ಲಿಂಗನಾಶ ಷಡಿಮೇತರೋಗೆ ಶಕ್ತಾಶಯ ಷಡೇ ವಚಸ್ಸು ತಥಾ ಪಿತ್ತ ವಿದಗ್ಧ ದೃಷ್ಟಿ ತದಶ್ಚಾನ್ಯಸ್ತದರೋಮದರ್ಶಿ ಯೋರಸ್ವಜಾಡ್ಯೋ ನಕುಲಾಂಜಲಾತ ಗಂಭೀರ ಸಂಜ್ಞಾತ ತದೈವ ದೃಷ್ಟಿ ಅಂತ ದೃಷ್ಟಿಗತ ವ್ಯಾಧಿಯಲ್ಲಿ ನೋಡುವಂಥದ್ದು ಆಲ್ರೆಡಿ ಆಗೋಗಿದೆ. ಇದಿಷ್ಟು ಜ್ಞಾಪಕ ಮಾಡ್ಕೊಬೇಕು. ಫಸ್ಟ್ ಸಂಸನ ಮಾಡ್ಬೇಕು. ಈಗ ಯಾವ್ದಾದ್ರು ಪಿತ್ತಜ ಅಭಿಷಂಡ ಕೇಳಿದೆ ಅಥವಾ ಪಿತ್ತಜ ಅಧಿಮಂತ ಕೇಳಿದ್ರೆ ಅಧಿಮಂತ್ರದಲ್ಲಿ ಬರೀತೀರ ಏನು ರಕ್ತರಾಜೇ ಧ್ವಂಸರಾವ್ಯ ಉನ್ನಿನೇವಾವರಯತೆ ಯತ್ರ ತುಂಡೋಪಮುಂದಾಯಿ ಶಾರೇಣಾಕ್ತವ್ಯೋಕ್ಷತಂ ಪ್ರಪಕ್ವಚೂರ್ಣವತ್ಮಾಂತಂ ಸಸ್ವೇದಂ ಪೀತರಶನಂ ಮೂರ್ಛೋಶಿರೋದಾಯುತಂ ಪಿತ್ತೇನಾಕ್ಷರಿ ಮಂತ್ರಿತಂ ಅಂತ ಬರೆದು ಆಮೇಲೆ ಇದೆ ಸ್ವೇದ ಪ್ರಲೇಪ ತಿಕ್ತಾನ್ನ ಧೂಮದಿನ ಚತುಷ್ಟಯಂ ಲಂಘನಾಂಶ ಅಕ್ಷಿರೋಗಾಣ ಮಾಮಪಾಚನಾನಿ ಷಟ್ ಅದನ್ನ ಬರೆದು ಆಮೇಲೆ ಇದನ್ನ ಏನು ಪಿತ್ತ ಅಭಿಷಂಡ ಮತ್ತೆ ಅಧಿಮಂತಕ್ಕೆ ರಕ್ತಸ್ರಾವ ಮತ್ತೆ ಸಂಸನ ಕಾರ್ಯವಾಗಿರುವಂಥದ್ದು. ಸಂಸನ ತ್ರಿಫಲ ಕಷಾಯ ಮತ್ತೆ ಕಾಶ್ಮೀರ ಕಷಾಯದಲ್ಲಿ ಅಥವಾ ಸರ್ಕರ ಸಾರಿತ ಸಿಲ್ವತ್ತಲ್ಲಿ ಕೊಡ್ತೀರಾ. ತರ್ಪಣ ಮತ್ತೆ ಪರಿಷೇಕವನ್ನ ಗೋಂಡ್ಯಾದಿ ಕ್ಷೀರಪಾಕದಲ್ಲಿ ಕೊಡ್ತೀರಾ. ನಸ್ಯವನ್ನ ಕ್ಷೀರ ಸರ್ಪಿಯಲ್ಲಿ ಕೊಡ್ತೀರಾ. ಆಮೇಲೆ ಅಂಜನವನ್ನ ಶಲ್ಲಕ್ಕಿ ಶರ್ಕರ ಮತ್ತೆ ಶೌದ್ರದಲ್ಲಿ ಕೊಡ್ತೀರಾ ಅಥವಾ ಸಮುದ್ರ ಫೇನ ಸ್ತನಕ್ಷೀರ ಮಧುವಲ್ಲಿ ಕೊಡ್ತೀರಾ. ನೆಕ್ಸ್ಟ್ ಪುಟಪಾಕವನ್ನ ಸವ್ರಣಷ್ಟದಲ್ಲಿ ಯಾವ ಪುಟಪಾಕವನ್ನ ಹೇಳಿಲ್ವೋ ಅದನ್ನು ಕೊಡ್ಬೇಕು. ಪ್ರಲೇಪವನ್ನ ಯೋಷ ಏಲ ದಾರು ಹರಿದ್ರದಲ್ಲಿ ಕೊಡ್ತೀರಾ. ಅದೇ ತರ ವಿಡಾಲಕವನ್ನು ಮಾಡಬಹುದು. ಆಶ್ಚೋತನವನ್ನ ನಾನು 2 ರಗ್ಗ ಜ್ಞಾಪಕ ಕೇಳಿದ್ದೆ, ಎಷ್ಟು ನಿಮ್ಮದು ದ್ರಾಕ್ಷ. ನೆಕ್ಸ್ಟ್ ಕಮಿಂಗ್ ಟು ಕಪಜ, ನೆಕ್ಸ್ಟ್ ಚಾಪ್ಟರ್. ಈ ಕಪಜವನ್ನ ನೀವು ಮತ್ತೆ 4 ಕಡೆ 5 ಕಡೆ ಕೊಡ್ಬೋದು. ಕಪಜಾಭಿಷಂಡ, ಕಪಜಾಧಿಮಂತ, ಪಿಷ್ಟಿಕ, ಬಲಾಸ ಕೃತಿಕ ಮತ್ತೆ ಪ್ರಕ್ಲಿನ್ನ ವರ್ತ್ಮ, ಈ 5 ಡಿಸೀಸ್ ಅಲ್ಲಿ ಕೊಡ್ಬೋದು. ಫಸ್ಟ್ ತಲೆ ಒಳಗೆ ಬರಬೇಕಾಗಿರುವಂಥದ್ದೇ ರೂಕ್ಷಣ. ಕಪಜದಲ್ಲಿ ಫಸ್ಟ್ ತಲೆ ಒಳಗೆ ಬರಬೇಕು ಅಂತ ಏನಾದ್ರು ಇದ್ರೆ ಅದು ರೂಕ್ಷಣ ಬರಬೇಕು. ರೂಕ್ಷಣ ಅಂದ್ರೆ ಅಪತರ್ಪಣ. ಇದು ಜ್ಞಾಪಕ ಇರಬೇಕು. ಇಲ್ಲಿ ತ್ರಯಾದ್ ಅಪತರ್ಪಣ ಅಂತ ಪದವನ್ನು ಉಪಯೋಗಿಸ್ತಾನೆ. ತ್ರಯಾಶ್ಚಾಪಿ ಅಪತರ್ಪಣ ಅಂತೆ. ಐ ಥಿಂಕ್ 4ನೇ ಶ್ಲೋಕದಲ್ಲಿ ಇರ್ಬೇಕು. ತ್ರಯಾದ್ ಅಪತರ್ಪಣ ಅಂತೆ. ಅಪತರ್ಪಣ ಫಾರ್ 3 days. ಫಸ್ಟ್ ತಲೆ ಒಳಗಿರ್ಬೇಕು. ನನಗೆ ಇದ್ರ ಮೇಲೆ ಒಂದು ಡೌಟ್ ಬಂದಿತ್ತು. ಆಕ್ಚುಲಿ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಇದು ಎಕ್ಸಾಮಿಗೆಲ್ಲ ಬೇಡ. ಇಲ್ಲಿ 3 ದಿನ ಅಪತರ್ಪಣ ಹೇಳ್ಯಾನ, ಅಲ್ಲಿ 4 ದಿನ ಲಂಘನವನ್ನ ಹೇಳ್ಯಾನ. 2 ಅಪತರ್ಪಣ ರೂಪಗಳು. ಆಯ್ತಾ? 3 ಮತ್ತೆ 4 ದಿನ ಯಾಕೆ ಅಂತ ದಿನಗಳಿಗೆಲ್ಲ ಮೋಹ ಮುಂದುವರೆದು ಲಕ್ಷಣ ಸರಿ ಇತ್ತಾ? ಅಷ್ಟೇ. ನನಗೂ ಡೌಟ್ ಇತ್ತು. ಬಟ್ ಇವಾಗ ಅದಂತೂ ಓದಿ ಅನ್ಸಲ್ಲ. 4 ದಿನ ಅಲ್ಲ, ಲಕ್ಷಣ ಸರಿ ಆಯ್ತಾ ಮುಗೀತು ಕಥೆ ಅಂತ. ಅದನ್ನ ಟೀಕರಲ್ಲೇ ಹೇಳ್ತಾನೆ. ಆಯ್ತಾ? ಪೂರ್ವ ಕರ್ಮ ಇತ್ಯಾದಿ ಸ್ನೇಹ ಪೀಡನಾ ಚತುಷ್ಟಯಂ ದಿನಾಹ ತಿಕ್ತಾನ್ನ ಪ್ರಾತಃ ಅಂತೆಲ್ಲ ಹೇಳ್ತಾರೆ. ಅಷ್ಟೆಲ್ಲ ಬೇಡ ಅನ್ಸುತ್ತೆ. ಅಪತರ್ಪಣ ಫಾರ್ 3 days. ಸ್ವೇದನ ವಿತ್ ಕಪಿತ್ತ ಬಿಲ್ವ ಅರ್ಕ. ಎಷ್ಟು ತೀಕ್ಷ್ಣ ದ್ರವ್ಯ ಗೊತ್ತಿದೆ ಎಲ್ಲ ಬರೀರಿ. ಆಯ್ತಾ? ಸ್ವೇದನ ವಿತ್ ಕಪಿತ್ತ ಬಿಲ್ವ. ನೆಕ್ಸ್ಟ್ ಶಿರಾಮೋಕ್ಷಣ ತಿಕ್ತ ಘೃತಪಾನ ಫಾರ್ 4th day. 4ನೇ ಶಿರಾಮೋಕ್ಷಣಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಈ ಪ್ರೋಟೋಕಾಲ್ ಎಲ್ಲರೂ ಫಾಲೋ ಮಾಡಬೇಕು. ಬಂದ್ರು ಕೂಡ ಜಲೋಕ ಹಾಕೋದಲ್ಲ. ಆಯ್ತಾ? 3 ದಿನಗಳ ಕಾಲ ತಿಕ್ತಕ ಘೃತವನ್ನ ಕೊಡಬೇಕು. 4ನೇ ದಿನ ಅಂದ್ರೆ 3ನೇ ದಿನ ತನಕ ನೀವು ತಿಕ್ತಕ ಘೃತ, 4ನೇ ದಿನ ಫಾಲೋ ಮಾಡ್ತೀರಾ. 5ನೇ ದಿನ ನೀವು ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಗೋ ಫಾರ್ ಶಿರಾವೇದ. ಶಿರಾವೇದಕ್ಕೆ 3 ಜಾಗ ಹೇಳಿದ್ದೆ. ಅಪಾಂಗ ಮತ್ತೆ ಶಂಖ ಲಲಾಟ ಮತ್ತೆ ಅವಪೀಡನ ನಸ್ಯ ವಿತ್ ಕಪಹರ ದ್ರವ್ಯ ಅಂಜನ ಬೃಹತಿ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಬೃಹತಿ ಶೀಘ್ರ ಜ್ಞಾಪಕ ಇಟ್ಕೊಳ್ಳಿ. ಕಪಜ ಬಂದ್ರೆ ಬೃಹತಿ ಶೀಘ್ರ, ವಾತ ಬಂದ್ರೆ ಕಂಠಕಾರಿ ಮತ್ತೆ ಕಾಕುಲ್ಯಾದಿ, ಪಿತ್ತ ಬಂದ್ರೆ ಯಷ್ಟಿ ಮಧು ದ್ರಾಕ್ಷ ಮುಗೀತು. ಶಲ್ಲಕ್ಕಿನ ಜ್ಞಾಪಕ ಇಟ್ಕೊಂಡು. ಆಯ್ತಾ? ಅಂಜನ ಯು ಹ್ಯಾವ್ ಟು ಗೋ ಫಾರ್ ಬೃಹತಿ ಆರ್ ತ್ರಿಫಲ ತ್ರಿಕಟು ತೀಕ್ಷ್ಣ ದ್ರವ್ಯ ಅಥವಾ ಕರಂಜ ಪ್ಲಸ್ ಶಿಗ್ರು. ಕರಂಜ ಪ್ಲಸ್ ಶಿಗ್ರು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು.
ನೆಕ್ಸ್ಟ್ ಧೂಮಪಾನ ಕಪಹಾರ ದ್ರವ್ಯ, ಪ್ರಲೇಪ ಅಗೇನ್ ಕಪಹಾರ ದ್ರವ್ಯ ಅಂದ್ರೆ ಶುಂಠಿ ಮತ್ತೆ ಕುಷ್ಠದಿಂದ. ಪರಿಷೇಕ ಯು ಹ್ಯಾವ್ ಟು ಗೋ ಫಾರ್ ನಿಂಬ ಪಟೋಲ ಜಾತಿ ಫಲ, ಅದನ್ನ ಏನದು ಕಾರ್ಪಾಸದಲ್ಲಿ ಸುತ್ತಿ ಇಟ್ಟು ಅಂದ್ರೆ ಕಾಟನ್ ಅಲ್ಲಿ ಸುತ್ತಿ ಇಟ್ಟು ಅದನ್ನ ಸುಡದಲ್ಲಿ ಡಿಪ್ ಮಾಡಿ ಅದನ್ನ ತೆಗೆದುಬಿಟ್ಟು ಅದನ್ನ ಹಿಂಡಿ ಸೇಕವಾಗಿ ಯೂಸ್ ಮಾಡಬಹುದು, ಪರಿಷೇಕವಾಗಿ ಯೂಸ್ ಮಾಡಬಹುದು. ಆಶ್ಚೋತನ ನೋಡಿ ಮತ್ತೆ ಎಲ್ಲಾ ಇರೋ ಬರೋದೆಲ್ಲ ತೀಕ್ಷ್ಣ ದ್ರವ್ಯ, ಗೋಮೂತ್ರ, ತಿಲ್ವಕ, ಬೃಹತಿ, ಲೋತ್ರ, ಏನೋ ಜ್ಞಾಪಕ ಇಲ್ಲ ಅಂದ್ರೆ ಆರೋಗ್ಯದ ಮೂಲವಿದೆ. ಆರೋಗ್ಯದ ಅಧ್ಯಾಯದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಆಶ್ಚೋತನ ಆರೋಗ್ಯದ ಮುಗಿತು. ನೆಕ್ಸ್ಟ್ ತರ್ಪಣ, ಕ್ಷೀರ ಕಷಾಯ, ಅಗರು, ಪ್ರಿಯಂಗು, ದೇವದಾರು. ಪುಟಪಾಕ ಇಂಪಾರ್ಟೆಂಟ್. ಏನು ಅಂದ್ರೆ ಅಜ ಯಕೃತ್ತನ್ನ ತಗೊಂಡು ಕುಷ್ಠ, ತಗರ ಮತ್ತೆ ಸರ್ವಗಂಧ ಮಧು ಜೊತೆ ಮಿಕ್ಸ್ ಮಾಡಿ ಕೊಡುವಂಥದ್ದು. ಇಷ್ಟು ಗೊತ್ತಿರಬೇಕು. ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ ಅಂತ. ಇವಾಗ ಸಪೋಸ್ ಯಾರು ಕಪಜ ಅಭಿಷಂಡ ಚಿಕಿತ್ಸಾ ಬರೀರಿ ಅಂತ ನಿಮ್ಗೆ ಕೇಳಿದ, ಮ್ಯಾನೇಜ್ಮೆಂಟ್ ಆಫ್ ಕಪಜ ಅಭಿಷಂಡ ಅಂತ ಶ್ರೀರಾಮ್ಯರಾವ ಅಂದ್ರೆ ಯಾರು ಅಂದ್ರೆ ಇದರಲ್ಲಿ ನಾನು ವರ್ಣಶುಕ್ಲ ಹೇಳ್ತೀನಿ. ಅಂದ್ರೆ ಕಪಜ ಅಭಿಷಂಡರ ಶ್ಲೋಕ ಯಾರಾದ್ರೂ ಹೇಳ್ಬೋದ? ಕಪಜ ಅಭಿಷಂಡ ಫಸ್ಟ್ ಲೈನ್ ಧ್ಯಾನ್. ಕಪಜ ಅಭಿಷಂಡರ ಫಸ್ಟ್ ಲೈನ್. ಉಷ್ಣಾಭಿನಂದ ಗುರುಸಾಕ್ಷಿ ಶೋಭ ಕಂಡೋಪರೆ ಅವಸ್ಕರಾದಿ ಸಹಿತಂ ಸ್ರಾವೋ ಮುಹ ಪಿಚ್ಚಲ ಏವ ಚಾಪಿ ಕಪಾವಿ ಬನ್ನೇ ನಯನೇ ಭವಂತೆ. ಆಯ್ತಾ? ಅಂದ್ರೆ ಇಷ್ಟನ್ನ ಬರೆದು ಬಿಟ್ಟು ಮತ್ತೆ ಅದೇ ಆಮದ್ದು ಶ್ಲೋಕ ಏನಿದೆ ಅದನ್ನ ಬರೆದು ಇದನ್ನ ಬರಿಬೇಕು. ಫಸ್ಟ್ ಅಪತರ್ಪಣ 3 ದಿನ, ಸ್ವೇದ, ಕಪಿತ್ತ ಮತ್ತೆ ಬಿಲ್ವ, ಆಮೇಲೆ ಶಿರಾಮೋಕ್ಷಣ ತಿಕ್ತಕಗಿರ್ತ 4ನೇ ದಿನ ತನಕ ಮಾಡಿ ಶಿರಾವೆರವನ್ನ ಮಾಡಬೇಕು. ಶಿರಾವೆರ ಅಪಾಂಗ ಶಂಕ ಮತ್ತೆ ಲಲಾಟದಲ್ಲಿ ಮಾಡ್ತೀರ. ಅವಪೀಡನ ನಸ್ಯ ಮಾಡ್ತೀರ ಕಪಹಾರ ದ್ರವ್ಯದಿಂದ. ಅಂಜನ 2 ಜ್ಞಾಪಕ ಇಟ್ಕೊಳ್ಳಿ, ಬೃಹತಿ ಮತ್ತೆ ಇದು ಋಷಿಗರು. ನೆಕ್ಸ್ಟ್ ಪ್ರಲೇಪ ಮತ್ತೆ ಶುಂಠಿ ಕುಷ್ಠ ದ್ರವ್ಯಗಳಿಂದ, ಮತ್ತೆ ಪರಿಷೇಕವನ್ನ ನಿಂಬ ಪಟೋಲ ಮತ್ತೆ ಇದು ಜಾತಿ ಫಲವನ್ನ ಕಾರ್ಪಾಸದಲ್ಲಿ ಸುತ್ತಿ ಅದನ್ನ ಸುರದಲ್ಲಿ ಡಿಪ್ ಮಾಡಿ ಹಿಂಡ್ಬಿಟ್ಟು ಸೇಕವನ್ನ ಮಾಡುವಂಥದ್ದು. ನೆಕ್ಸ್ಟ್ ಆಶ್ಚೋತನ ಕಷಾಯ ಗೋಮೂತ್ರ, ತರ್ಪಣ ಕ್ಷೀರ ಕಷಾಯವನ್ನ ಕೊಡಬೇಕು, ಮತ್ತೆ ನಲದ ಮತ್ತೆ ದೇವದಾರವನ್ನ ಪ್ರಯೋಗ ಮಾಡಬೇಕು. ಇದನ್ನ ನೀವು ದೃಷ್ಟಿಗತ ವ್ಯಾಧಿಯನ್ನು ನೋಡ್ತೀರಾ. ಪುಟಪಾಕ ಅಜ ಯಕೃತ್ತನ್ನ ತಗೊಂಡು ಅದನ್ನ ಕುಷ್ಠ, ತಗರ, ಧಾರ್ವಿ, ಸರ್ವಗಂಧ, ಮಧು ಗುರ್ತವನ್ನ ಯೂಸ್ ಮಾಡಿ ಯು ಹ್ಯಾವ್ ಟು ಪ್ಲಾನ್ ದ ಲೈನ್ ಆಫ್ ಟ್ರೀಟ್ಮೆಂಟ್. ಇಷ್ಟನ್ನ ಬರೆದ್ರೆ ಆಯ್ತು. ಆಯ್ತಾ? ಯಾಕೆ ಬರೆಯಕ್ ಪೇಜ್ ಇಲ್ಲ ನಮ್ಮ ಹತ್ರ. ಇದಕ್ಕೆ ಮಾಡರ್ನ್ ಯಾಕೆ ಬರೀಬೇಕು ನಂಗೆ ಅರ್ಥ ಆಗಲ್ಲ. ಬಟ್ ಆದ್ರೂ ಮಾಡರ್ನ್ ಬರೀಲೇಬೇಕು ಅಂತ ಕೆಲವ್ರು ಹೇಳ್ತಾರೆ. 2 ಪೇಜ್ ಇದಕ್ಕಿಡಿ, 1 ಪೇಜ್ ಮಾಡರ್ನಿಗೆ ಇಡಿ. ಆಯ್ತಾ? ಕೇಳದೆ 5 ಮಾರ್ಕಿಗೆ. ಬಟ್ 3 ಪೇಜ್ ಇದಕ್ಕೆ ಕೊಟ್ಟರು ಸಾಲಲ್ಲ ಇಷ್ಟಿದೆ ಬರೆಯಕ್ಕೆ. ಬಟ್ ಏನೋ ಮಾಡಕ್ಕಾಗಲ್ಲ. 2 ಪೇಜನ್ನ ಆಯುರ್ವೇದ, 1 ಪೇಜ್ ಮಾಡರ್ನ್. ಬಟ್ 3 ಪೇಜ್ ಇದೇ ಬರೆಯಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ದೇ ಆರ್ ಆಸ್ಕಿಂಗ್ ಫಾರ್ ದಿ ಆಯುರ್ವೇದ. ಬಟ್ ಕೆಲವರು ಹೇಳ್ತಾರೆ ಆಯುರ್ವೇದ ಕೆಳಗೆ ಮಾಡರ್ನ್ ಬರೀಬೇಕು ಅಂತ. ಪರ್ಸನಲಿ ಐ ಡೋಂಟ್ ನೋ, ಬಟ್ ಫಾರ್ ಮೀ ಆಯುರ್ವೇದ ಫಾರ್ ಇಟ್ ಕ್ಯಾನ್ ಫಿಲ್ ಅಪ್ ಟು 30 pages. ಆಯ್ತಾ? ನೆಕ್ಸ್ಟ್ ರಕ್ತಜ ಅಭಿಷಂಡ ಅಧಿಮಂತ್ರ, ನೆಕ್ಸ್ಟ್ ಚಾಪ್ಟರ್. ಅಂತರ್ಪರಿಮರ್ಜನ ಬಹಿರ್ಪರಿಮರ್ಜನ ಅಂತ 2 ತರ ಬರೆದ್ರು ನಿಮಗೆ ಒಳ್ಳೆ ಮಾರ್ಕ್ ಸಿಗುವಂತ ಸಾಧ್ಯತೆ ಉಂಟು. ಅಂತರ್ಪರಿಮರ್ಜನ ಬಹಿರ್ಪರಿಮರ್ಜನ. ಅಂತರ್ಪರಿಮರ್ಜನ ಸ್ನೇಹಪಾನ ಕೌಂಬ ಸರ್ಪಿಯಲ್ಲಿ ಕೊಡ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್. ಕೌಂಬ ಸರ್ಪಿ ಇಲ್ಲಿ ಇದು ಮಾತ್ರ ಹೇಳಿರೋದು, ಬೇರೆ ಕಡೆ ಹೇಳಿಲ್ಲ. ಮತ್ತೆ ಶಿರಾವಿರ, ಆಮೇಲೆ ವಿರೇಚನವನ್ನ ಕೊಡ್ತೀರಾ. ನಸ್ಯವನ್ನ ಮಧುಕ ಮತ್ತೆ ಸ್ತನಕ್ಷೀರ, ನೀಲೋತ್ಪಲ ಶರ್ಕರದಲ್ಲಿ ಕೊಡಬೇಕು. ಆಯ್ತಾ? ನೋಡಿ ಅಲ್ಲಿ ಮಂತಂ ಸೆಂಡಂ ಶಿರೋತ್ಪಾತಂ ಶಿರಾಹರ್ಷಂ ಚ ರಕ್ತಜಂ. ಲೈನ್ ಆಫ್ ಟ್ರೀಟ್ಮೆಂಟ್ ಶಿರೋತ್ಪಾತ ಶಿರಾಹರ್ಷಕ್ಕೂ ಇದೆ, ಹೇಳ್ತೀನಿ ಯಾಕೆ ಅಂತ. ಶರ್ಕರ, ಮಧುಕ, ನೀಲೋತ್ಪಲ, ಸ್ತನಕ್ಷೀರ. ಆಯ್ತಾ? ನೋಡಿ, 1 ಕಲ್ತನೆ 4 ಫ್ರೀ. ರಕ್ತಜ ಅಧಿಮಂತಕ್ಕೂ ಇದೆ, ರಕ್ತಜ ಅಭಿಷಂಡಕ್ಕೂ ಇದೆ, ಶಿರೋತ್ಪಾತಕ್ಕೂ ಇದೆ, ಶಿರಾಹರ್ಷಕ್ಕೂ ಇದೆ. ಸಪ್ರೇಟ್ ಆಗಿ ಹೇಳಿಯಾನೆ, ಬಟ್ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಆಯ್ತಾ? ನೆಕ್ಸ್ಟ್ ಬಹಿರ್ಪರಿಮರ್ಜನ ಚಿಕಿತ್ಸಕ್ಕೆ ಪ್ರಲೇಪ ನೋಡಿ, ದಾರು ಹರಿದ್ರ ಮತ್ತೆ ಎಷ್ಟಿ ಮಧು ನೆಲ್ಪಡದ್ ಮಾತ್ರ ಬರೀರಿ. ಪರಿಷೇಕನು ಮತ್ತೆ ಧೂಮಪಾನಕ್ಕೂ ಅದೇ ದ್ರವ್ಯಗಳು. ಆಶ್ಚೋತನ ಎಷ್ಟಿ ಮಧು ಮತ್ತೆ ಇಲ್ಲಿ ಬರುವಂಥದ್ದು
ಶುದ್ಧವಾಗಿರುವಂತಹ ಮಳೆ ನೀರು ಅಂದ್ರೆ ಗಂಗಾಂಬು. ಗಂಗಾಂಬು ಮತ್ತೆ ಎಷ್ಟಿ ಮಧುವಿಂದ ಆಶ್ಚೋತನವನ್ನ ಮಾಡಬೇಕು. ತರ್ಪಣ ಸ್ಥೈಹಿಕ ಪುಟಪಾಕ ಮತ್ತೆ ತರ್ಪಣವನ್ನ ಮಾಡಬಹುದು. ಯಾವುದು ರಕ್ತ ಪ್ರಸಾದವು ಶಾಮಕವು ಅದನ್ನ ಯೂಸ್ ಮಾಡಬೇಕು. ಅಂತರ್ಪರಿಮರ್ಜನಕ್ಕೆ ಕೌಂಬ ಸರ್ಪಿಯನ್ನ ಕೊಡ್ತೀರಾ, ಶಿರಾವದ ವಿರೇಚನವನ್ನ ಮಾಡ್ತೀರಾ. ಶಿರಾವದ 3 ಸ್ಪಾಟ್ ಮ್ಯಾಪ್ ಬರಿಬೇಕು. ಅಪಾಂಗ ಅಪಾಂಗ ಶಂಕ ಮತ್ತೆ ಲಲಾಟ. ನಸ್ಯಕ್ಕೆ ಮಧುಕ ಮತ್ತೆ ನೀಲೋತ್ಪಲ ಸ್ತನಕ್ಷೀರ ಶರ್ಕರ. ಬಹಿರ್ಪರಿಮರ್ಜನಕ್ಕೆ ಬರೋದಾದ್ರೆ ಫಲೇಪ ದಾರು ಹರಿದ್ರ ಮತ್ತೆ ಅಗರು ನಾಪ್ಕ ಇದ್ರೆ ಬರೀರಿ. ಎಷ್ಟಿ ಮಧು ನಾಪ್ಕ ಇರುತ್ತೆ. ಧೂಮಪಾನ ಮತ್ತೆ ಪರಿಷಕ್ಕೂ ಅದೇ ದ್ರವ್ಯಗಳನ್ನು ಯೂಸ್ ಮಾಡಬೇಕು. ಆಶ್ಚೋತನ ಎಷ್ಟಿ ಮಧು ಮತ್ತೆ ಗಂಗಾ ಮತ್ತೆ ತರ್ಪಣ ಮತ್ತೆ ಸ್ನೈಹಿಕ ಪುಟಪಾಕವನ್ನ ಮಾಡಬೇಕು. ನಾನು ಆಗ್ಲೇ ಹೇಳಿದೆ ರಕ್ತಜಕ್ಕೂ ಮತ್ತೆ ಶಿರೋತ್ಪಾದಕ ಶಿರಾಶಕ್ಕೂ ಒಂದೇ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ. ಇದಕ್ಕೆ ಕಾರಣ ಇಷ್ಟೇ, ರಕ್ತ ಕ್ಷಯ ಲಕ್ಷಣ ನೀವು ನೋಡಿದ್ರೆ ರಕ್ತ ಅಮ್ಲ ಶಿಶಿರ ಪ್ರೀತಿ. ಶಿರಾಹ ಶೈಥಿಲ್ಯ ವೃಕ್ಷ. ಒಂದು ವ್ಯಾಧಿ ಬರಬೇಕು ಅಂದ್ರೆ ಶೈಥಿಲ್ಯತ್ವ ತುಂಬಾ ಇಂಪಾರ್ಟೆಂಟ್ ನೋಡಿ. ಶಿರಾ ಶೈಥಿಲ್ಯ ಅನ್ನುವಂಥದ್ದೇ ಶಿರೋತ್ಪಾತ ಶಿರಾಶಕ್ಕೆ ಕಾರಣವಾಗಿರುವಂಥದ್ದು ಅಂತ ಆಯ್ತಾ. ಇಲ್ಲೂ ಚಿಕಿತ್ಸಾ ರೂಪ ಸೇಮ್. ಅದಕ್ಕೋಸ್ಕರ ಇಲ್ಲಿ ಘೃತ ಕ್ಷೌದ್ರ ಅಂಜನವನ್ನ ಹೇಳ್ತಾನೆ. ಕಾಸೀಸ ಮತ್ತೆ ಸ್ತನಪಯವನ್ನ ಯೂಸ್ ಮಾಡಕ್ ಹೇಳ್ತಾನೆ. ಶಿರೋತ್ಪಾತದ ಬಗ್ಗೆ ಮಾತಾಡ್ತೀನಿ. ಘೃತ ಕ್ಷೌದ್ರ ಅಂಜನ ಸೈಂಧವ ಕಾಸೀಸ ಮತ್ತೆ ಸ್ತನಪಯವನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಮನಶೀಲ ತುಕ್ತ ದಾರು ಹರಿದ್ರ ಕ್ಷೌದ್ರ ಮತ್ತೆ ಸೈಂಧವ. ನೋಡಿ ಇದರಲ್ಲೆಲ್ಲ ಶಿರೋತ್ಪಾತಕ್ಕೆಲ್ಲ ಕ್ಷೌದ್ರ ಸೈಂಧವ ಇಂಪಾರ್ಟೆಂಟ್. ಬಿಕಾಸ್ ಕ್ಯಾನ್ ಎನಿವನ್ ಟೆಲ್ ವೈ ವಾಟ್ ಈಸ್ ದ ರಾಷನಾಲಿಟಿ ಫಾರ್ ಯೂಸಿಂಗ್ ಸೈಂಧವ ಅಂಡ್ ಕ್ಷೌದ್ರ? ಅಮೋಘ ಸಿಮಿಲರ್ಲಿ ಗರ್ಭ ಸಂಸ್ಕಾರ ಶಿಶು ಹುಟ್ಟಿದ ತಕ್ಷಣ ಅದೇ ಸೇಮ್ ಚಿಕಿತ್ಸೆ ಹೇಳ್ತಾನಲ್ಲ, ಅದೇ ರೀಸನ್ಗೆ. ಹೌದು, ಆಕ್ಚುಲಿ ಹೌದು, ಕರೆಕ್ಟ್. ಬಟ್ ಅದೇ ಇಲ್ಲಿ 2 ಪಾಯಿಂಟ್ ಇದೆ. ಒಂದು ಕ್ಲೇದಹರ, ಮತ್ತೊಂದು ಆ ಜಾಗ ಏನು ಸಣ್ಣದಾಗಿರುತ್ತೆ ಅಂದ್ರೆ ಶಿರೋತ್ಪಾತ ಶಿರಾಶದಲ್ಲಿ ಶೈಥಿಲ್ಯ ಆಗಿರುತ್ತೆ ಅಥವಾ ಶಿರಾಕುಂಚನ ಆಗಿರುತ್ತೆ, ಅದನ್ನ ನೀನು ಬಿಡಿಸ್ಬೇಕು ಆಯ್ತಾ. ಆ ಜಾಗ ತನಕ ರೀಚ್ ಆಗ್ಬೇಕಲ್ಲ. ಸೈಂಧವ ಇಟ್ ಈಸ್ ತೀಕ್ಷ್ಣ ಅಂಡ್ ಅರುಕ್ಷ ಆಯ್ತಾ. ಆ ಜಾಗ ತನಕ ರೀಚ್ ಆಗತ್ತೆ, ಫಲವನ್ನು ಕೊಡುತ್ತೆ. ಆಮೇಲೆ ಕ್ಷೌದ್ರ ಅದು ಯೋಗವಾಹಿ ಆಗಿರೋದ್ರಿಂದ ಸೈಂಧವದ ಆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟು ಅಂದ್ರೆ ಇಷ್ಟು ಡೀಪ್ ಆಗಿ ನೋಡಿಯಾರೆ ಅಂತ ಇದನ್ನ ಹೇಳಕ್ಕೆ ಹೇಳ್ತೀನಿ ಅಷ್ಟೇ. ಇಷ್ಟು ಡೀಪ್ ಆಗಿ ಫಾರ್ಮಕೋ ಏನದು ಆಕ್ಷನ್, ಫಾರ್ಮಕೋ ಕೈನೆಟಿಕ್ಸ್, ಡೈನಮಿಕ್ಸ್ ಎಲ್ಲ ನೋಡೇ ಬರ್ದಿರೋದು ಅಂತ ಅರ್ಥ ಮಾಡ್ಲಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಅಂದ್ರೆ ಮನಶೀಲ ತುಕ್ತ ದಾರು ಹರಿದ್ರನ ಸೈಂಧವ ಮತ್ತೆ ಕ್ಷೌದ್ರದಲ್ಲಿ ಕೊಡುವಂಥದ್ದು. ಆಮೇಲೆ ಶಿರೀಷವನ್ನ ಸುರ ಮತ್ತೆ ಮರೀಚ ಕ್ಷೌದ್ರದಲ್ಲಿ ಸೇರಿಸಿ ಕೊಡುವಂಥದ್ದು. ಆಮೇಲೆ ಗೈರಿಕ, ಇಷ್ಟೆಲ್ಲ ನಾಪ್ಕ ಆಗಿಲ್ಲ ಗುರು, ಒಂದೇ ನಾಪ್ಕ ಇಟ್ಕೊಳ್ಳಿ. ಗೈರಿಕ ಕ್ಷೌದ್ರ ಮುಗಿತು. ಶಿರಹರ್ಷದಲ್ಲಿ ಫಾಣಿತ ವಿತ್ ಕ್ಷೌದ್ರ, ರಸಾಂಜನ ವಿತ್ ಕ್ಷೌದ್ರ, ಕಾಸೀಸ ಸೈಂಧವ ಕ್ಷೌದ್ರ. ಇಷ್ಟೇ. ಶಿರಹರ್ಷದಲ್ಲಿ ಯಾವ್ದಾದ್ರು ಫಾಣಿತ ಪ್ಲಸ್ ಕ್ಷೌದ್ರ, ರಸಾಂಜನ ವಿತ್ ಕ್ಷೌದ್ರ, ಕಾಸೀಸ ಸೈಂಧವ ವಿತ್ ಕ್ಷೌದ್ರ. ಇಷ್ಟನ್ನ ನೆನಪಿಟ್ಕೊಳ್ಳಿ ಸಾಕು. Now we'll come to the last part of the discussion, which is Sashofa and Asofa Akshipaka. ಆಯ್ತಾ. ಸ್ನೇಹನ ಅಂಡ್ ಸ್ವೇದನ ಫಸ್ಟ್ ಮಾಡ್ಲೇಬೇಕು. ಶಿರಾವೇದ ಅಪಾಂಗದಲ್ಲಿ ಮಾಡ್ತೀರಾ. ಆಶ್ಚೋತನ ಇಲ್ಲಿ ಸ್ತನ ಪಯವನ್ನ ಮತ್ತೆ ಘೃತವನ್ನ ಮತ್ತೆ ಲವಣವನ್ನ 1 ತಿಂಗಳು ಯೂಸ್ ಮಾಡಿ ಶಿಂಬಿ ಚೂರ್ಣದಲ್ಲಿ ಇಟ್ಟು ಒಂದು ಭಾಗದಲ್ಲಿ 1 ತಿಂಗಳ ಕಾಲ ಅದನ್ನ ಕಾಲ ವಿಪಾಕ ಬಿಟ್ಟು ಆಮೇಲೆ ಆಶ್ಚೋತನವನ್ನ ಮಾಡಬೇಕು. ಸ್ತನಪಯ, ಘೃತ, ಲವಣ, ಶುಂಭಿ ಚೂರ್ಣ ಆಯ್ತಾ. ನೆಕ್ಸ್ಟ್ ಸೇಕ ನಸ್ಯ ಪುಟಪಾಕವನ್ನ ಮಾಡಬೇಕು. ನೆಕ್ಸ್ಟ್ ಅಂಜನಕ್ಕೆ ಘೃತ ಮತ್ತೆ ಸೈಂಧವ ತಾಮ್ರಪತ್ರದಲ್ಲಿ 1 ತಿಂಗಳಿಟ್ಟು ಮತ್ತೆ ಅದನ್ನ ತೆಗೆದು ಸುರಾ ಮತ್ತೆ ಆಸವರಲ್ಲಿ ಮತ್ತೊಂದು ತಿಂಗಳಿಟ್ಟು, ದದಿಲಿ 1 ತಿಂಗಳಿಟ್ಟು, ದದಿಮಂಡದಲ್ಲಿ 1 ತಿಂಗಳಿಟ್ಟು ಆ ಘೃತವನ್ನ ಕಾಂಸ ಪಾತ್ರದಲ್ಲಿ ಒರೆಸಿ ಅದನ್ನ ತೆಗೆದು ಸೈಂಧವ ಮತ್ತೆ ಸ್ತನ ಪಯರಲ್ಲಿ ಒರೆಸಿ ಮಧುಕ ಗೈರಿಕ ಕ್ಷೌದ್ರದ ಜೊತೆ ಮಿಕ್ಸ್ ಮಾಡಿ ಹಾಕಿ.
ಇಷ್ಟೆಲ್ಲ ಜ್ಞಾಪಕ ಇಲ್ಲದೆ ಇದ್ರೆ ಬರೀ ಇಷ್ಟೇ ಬರೀರಿ. ಗರತ ಸೈಂಧವ ಇನ್ ತಾಮ್ರಪಾತ್ರ ಫಾರ್ 1 month. ಗರತ ಸೈಂಧವ ಕೆಪ್ಟ್ ಇನ್ ತಾಮ್ರಪಾತ್ರ ಫಾರ್ 1 month. ಸೈಂಧವ ಕೆಪ್ಟ್ ಇನ್ ಸೋಡಾ ಅಂದ್ರೆ ಸೈಂಧವ ಲವಣ ಮತ್ತೆ ಘೃತವನ್ನ ಮಿಕ್ಸ್ ಮಾಡಿರುವಂತದ್ದು ಸೋಡಾದಲ್ಲಿ ಅಥವಾ ಆಸವದಲ್ಲಿ 1 ತಿಂಗಳಿಟ್ಟು, ದಧಿಯಲ್ಲಿ 1 ತಿಂಗಳಿಟ್ಟು, ದಧಿ ಮಂಡದಲ್ಲಿ 1 ತಿಂಗಳು ಇಡಬೇಕು. ಇದನ್ನ ತೆಗೆದು ದೆನ್ ಯು ಹ್ಯಾವ್ ಟು ಅಪ್ಲೈ ಇಟ್ ಫಾರ್ ಅಂಜನ. ಇಷ್ಟನ್ನ ನೀವು ಬರಿಬೇಕಾಗತ್ತೆ. ಎಲ್ಲರಲ್ಲೂ ಇದು ಇಂಪಾರ್ಟೆಂಟ್ ಹೇಳಿರುವಂಥದ್ದು. ಒಂದ್ಸತಿ ಲಾಸ್ಟ್ ಪಾಚನೋಪಾಯವನ್ನ ಶ್ಲೋಕವನ್ನ ನೋಡಿ ಮುಗಿಸೋಣ. ಯಾಕಂದ್ರೆ ತುಂಬಾ ಜನ ಮೆಸೇಜ್ ಹಾಕಿದಾರ ಪಾಚನೋಪಾಯ ಶ್ಲೋಕ ಬೇಕು ಅಂತ. ವಾಚದ ಅಭಿಷಂಡ ಪ್ರತಿಷೇಧಾಧ್ಯಾಯದಲ್ಲಿ 3ನೇ ಶ್ಲೋಕದ ಟೀಕಾ ಭಾಗವನ್ನ ಅಂಡರ್ಲೈನ್ ಮಾಡಿ ಒಂದ್ಸತಿ ಎಲ್ಲರೂ ಕಾಪಿ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ನಾನು ಒಂದ್ಸತಿ ನಾನು ಬರೆದಿರುವಂತ ನೋಟ್ಸ್ ಅನ್ನು ಕೂಡ ನೀವು ಹೇಳಿದ್ರೆ ಕಳಿಸ್ತೀನಿ ಇಂಡಿವಿಜುವಲ್ ಆಗಿ. ಆಯ್ತಾ? ಸ್ವೇದ ಪ್ರಲೇಪತಿಕ್ತಾನ್ನ ಧೂಮದಿನ ಚತುಷ್ಟಯಂ ಲಂಘನಂ ಚ ಅಕ್ಷಿರೋಗಾಣಂ ಆಮಾನಂ ಪಾಚನಾನಿ ಶಕ್ತಿ. ಸುಮ್ಮನೆ ಆಮೇಲೆ ಗ್ರೂಪಲ್ಲಿ ಏನೋ ಬಂತು ಅದನ್ನೇನೋ ಬಂತು ಅಂತೆಲ್ಲ ಬರೆಯಕ್ ಕೊಡ್ಬೇಡಿ. ಇದೇ ರೆಫರೆನ್ಸ್ ನೀಟಾಗಿ ಬರೀರಿ. ಆಯ್ತಾ? ಫಸ್ಟ್ ದೀಪನ ಮಾಡಬೇಕು, ಪಾಚನ ಮಾಡಬೇಕು, ಅದೇ ಬರೆಯೋದಲ್ಲ. ಇಲ್ಲಿ ನೀಟಾಗಿ ಹೇಳಿದ್ರೆ ಇಷ್ಟು ನೀಟಾಗಿ ಬರೀರಿ ಅಷ್ಟೇ. 3ನೇ ಶ್ಲೋಕ ಕಣಪ್ಪ. ವಾತಜ ಪ್ರತಿಷೇಧಾಧ್ಯಾಯ. ಯಾವ ಚಾಪ್ಟರ್ ತೆಗ್ದಿದ್ಯಾ? ಇದರಲ್ಲಿ ಯಾರ ಥರ್ಡ್ ಇದು ಟೀಕಾ. ಸಿಕ್ತಾ? ಅಮ್ಮ ಏನಂಗ್ ಸ್ಟಾರ್ಟ್ ಆಗತ್ ಬ್ರೋ ಅದು? ತಂತ್ರಾಂತರ ಅಂತ 7ನೇ ಲೈನ ಸಿಗುತ್ತೆ. ತತಚ ತಂತ್ರಾಂತರೇ ಸ್ವೇದನು. 6ನೇ ಲೈನ 7ನೇ ಲೈನ 6, 7, 9ನೇ ಲೈನ್ ಸರಿ. ಇದನ್ನ ಬರೀಬೇಕು. ಇಷ್ಟನ್ನ ಬರೀರಿ. ಇಟ್ ಈಸ್ ಆಮ ನೇತ್ರ ಚಿಕಿತ್ಸಾ. ಎಲ್ಲರೂ ಒಂದ್ಸತಿ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಇವತ್ತು ರಾತ್ರಿ ಪಾಂಡು ಮತ್ತೆ ಆಮವಾತ ಎರಡನ್ನ ಮುಗಿಸ್ತೀವಿ. ಎಲ್ಲರೂ ಬರಬೇಕು. ಒಂದ್ಸತಿ ಬಂದು ನಿಮ್ಗೆ ಏನಂದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ ಏನೇನು ಬರೀಬೇಕು ಕಾಯಿ ಚಿಕಿತ್ಸೆಯಲ್ಲಿ ಅಂತ. ಜ್ವರದಲ್ಲಿ ಓಡಿಸಿದ್ದೆ, ಇದರಲ್ಲಿ ಓಡ್ಸಕ್ ಬರಲ್ಲ. ಎಷ್ಟು ಎಕ್ಸಾಮಿಗೆ ಇದೆಯೋ ನೀಟಾಗಿ ಹೇಳ್ತೀನಿ. ಓಕೆ, ಏನು ಡೌಟ್ ಇಲ್ಲ ಅಂದ್ರೆ ವಿಲ್ ವೈಂಡ್ ಅಪ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.